ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ, ದೋಸೆ ರೆಸಿಪಿ. ಇದಕ್ಕೆ ನಾನು ಒಂದು ಪಾವು ಕುದುಪ್ಲಕ್ಕಿ ತೊಗೊಂಡಿದ್ದೀನಿ. ದೋಸೆಗೆ ಯೂಸ್ ಮಾಡ್ತಾರಲ್ಲ ಆ ಅಕ್ಕಿ, ಮತ್ತು ಇನ್ನೂ ಒಂದು ಪಾವು ಅಕ್ಕಿನ ಬೆಣ್ತಕ್ಕಿ ಅಥವಾ ಬೆಳ್ತಿಕೆ ಅಕ್ಕಿ, ಮತ್ತು ಡಿಪೋಲ್ ಕೊಡ್ತಾರಲ್ಲ ಆ ರೀತಿ ಅಕ್ಕಿ, ಅಥವಾ ಅದಿಲ್ಲ ಅಂತಂದರೆ ಮಲ್ಲಿಗೆ ಇಡ್ಲಿ ಅಕ್ಕಿ ಇದೆಯಲ್ಲ ಅದನ್ನು ಬೇಕಿದ್ರೂ ಹಾಕ್ಕೋಬೋದು. ಅದು ಒಂದು ಪಾವು, ಮತ್ತು ಕುದುಪ್ಲಕ್ಕಿ ಒಂದು ಪಾವು, ಎರಡರಿಂದ 2 ಪಾವು ತಗೋಬೇಕು. ಅದ್ರ ಜೊತೆಗೇ 2 ಇಡಿ ಕಡಲೆಬೇಳೆ ನಮ್ಮ ಕೈಯಲ್ಲೇ ತೊಗೋಬೇಕು ಬರುತ್ತೆ ಮೆಷರ್ಮೆಂಟು, ಮತ್ತು 3 ಇಡಿ ಆಗೋಷ್ಟು ತೊಗರಿಬೇಳೆ, ಮತ್ತು 1 ದೊಡ್ಡ ಸ್ಪೂನು, ಸುಮಾರು ಒಂದು 80 ಗ್ರಾಮ್ ಅಷ್ಟು ಹಿಡಿಯುತ್ತೆ. ಅದು ಸರ್ಫ್ ಎಕ್ಸೆಲ್ ಪೌಡರ್ ಜೊತೆ ಕೊಟ್ಟಿರ್ತಾರೆ ಆ ಸ್ಪೂನು. ಅದರಲ್ಲಿ ನಾನು 1 ಸ್ಪೂನ್ ತುಂಬ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ನೆನೆಸ್ಕೊತಾ ಇದ್ದೀನಿ. ಸುಮಾರು 4-5 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸುಮಾರು 2-3 ಗಂಟೆ ಟೈಮ್ ಅದನ್ನು ನೆನೆಸ್ಬೇಕಾಗತ್ತೆ. ಮತ್ತು ಇಲ್ಲಿ ರುಬ್ಬೋದಕ್ಕೆ ಅಂತ, ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ಅಂತ ದೋಸೆ ಹಿಟ್ಟಿನ ಜೊತೆ, ಅಂದರೆ ಅಕ್ಕಿ ನೆನೆಸಿರ್ತೀವಲ್ಲ ಅದ್ರ ಜೊತೆಗೇ ಹಾಕ್ಕೋಬೇಕು. ಇದನ್ನು ಗ್ರೈಂಡ್ರಲ್ಲಿ ಆಡಿಸೋದ್ರಿಂದ ಇದು ಅಂದರೆ ಅದು ಎಲ್ಲ ಸವಿಯೋ ತನಕ ತುಂಬಾ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿಸ್ಕೊಂಡು ಅದನ್ನು ಸವಿಸ್ಕೊತಾ ಇದ್ದೀನಿ. 10 ಒಣಮೆಣಸಿನ್ಕಾಯಿ, 1/2 ಟೇಬಲ್ ಸ್ಪೂನು ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮತ್ತು ಶುಂಠಿ, ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡು, ಒಣಮೆಣಸಿನ್ಕಾಯಿ ಸುಮಾರು ನಾನಿಲ್ಲಿ 10 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ಬೇಕು ಅಂತಂದರೆ ಇನ್ನೂ ಒಂದು 3-4 ಸೇರಿಸ್ಕೋಬೋದು ಫ್ರೆಂಡ್ಸ್. ಅಷ್ಟನ್ನು ಹಾಕ್ಕೊಂಡು ಫಸ್ಟು ನಾನು ಮಿಕ್ಸಿ ಜಾರ್ನಲ್ಲಿ ಅದನ್ನು ರುಬ್ಕೊಂಡು, ಈಗ ಗ್ರೈಂಡರ್ಗೆ ನಾನು ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದಾಗ ನಾವೇನು ಮಿಕ್ಸಿಲಿ ಜಾರ್ನಲ್ಲಿ ರುಬ್ಕೊಂಡಿರ್ತೀವಿ ಅದನ್ನು ಎತ್ತಿ ಅದರ ಜೊತೆಗೆ ಹಾಕ್ಬಿಡಬೇಕು, ಅಕ್ಕಿ ಜೊತೆಗೇ. ನಂತರ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. 2 ಪಾವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಮತ್ತು ಇದನ್ನು ತುಂಬ ನೈಸಾಗಿ ಆಡಿಸ್ಕೋಬಾರ್ದು. ಚಿರೋಟಿ ರವೆ ಇರುತ್ತಲ್ಲ ಅದು ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ, ಅದಕ್ಕೆ ಇದನ್ನು ಆಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಕಾಯಿ ಚಟ್ನಿ, ಜಾಸ್ತಿ ಕಡಲೆ ಹಾಕ್ಕೋಬಾರ್ದು. 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ಕಡಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 5 ಒಣಮೆಣಸಿನ್ಕಾಯಿ, ತುಂಬ ಖಾರ ಇದೆ ಅದು, ಅದಕ್ಕೋಸ್ಕರ 5 ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು. ನಾನಿಲ್ಲಿ ಹಿಟ್ಟನ್ನು 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಗಟ್ಟಿನ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಾನು ಸಪ್ರೇಟಾಗಿ ಎತ್ತಿಡ್ತೀನಿ, ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಇನ್ನು ಮಿಕ್ಕಿದ್ದಕ್ಕೆ ನೀರನ್ನು ಸೇರಿಸ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡೋಣ ದೋಸೆ ಹೇಗಾಗುತ್ತೆ ಅಂತ. 2 ಸೈಡು ಎಣ್ಣೆ ಹಾಕ್ಕೋಬೇಕು. ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ, ದೋಸೆ ತುಂಬ ಚೆನ್ನಾಗಿರುತ್ತೆ. ಹೊಸ ರೀತಿ ಪ್ರಯತ್ನ ಪಡಿ. ನಮ್ಮ ಅತ್ತಿಗೆಯವರು ಇದನ್ನು ಹೇಳ್ಕೊಟ್ಟಿದ್ದು. ಅವರು ತಮಿಳ್ನಾಡಿನಲ್ಲಿದ್ದಾರೆ. ಅಲ್ಲೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಇದನ್ನು ನಾನು ಒಂದು ಸಲ ಪ್ರಯತ್ನಿಸೋಣ ಅಂತ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮೊದಲು ನಾನು ಯಾವ ವಿಡಿಯೋ ಹಾಕ್ತೀನಲ್ಲ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ಟೇಸ್ಟ್ ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ಅದರಿಂದ ಸಣ್ಣ ಈರುಳ್ಳಿ ಇಲ್ಲದೆ ಹೋದರೆ ದಪ್ಪ ಈರುಳ್ಳಿನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದರ ಮೇಲೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್.